ಎಲ್ರಿಗೂ ನಮಸ್ಕಾರ. PRK ಯೂನಿವರ್ಸ್ಗೆ ಆತ್ಮೀಯ ಸ್ವಾಗತ. ನಾನು ಮನಸ್ಸು. ಬಸ್ ದರ ಹೆಚ್ಚಾಗಿದೆ, ಹೆಣ್ಮಕ್ಳಿಗೆ ಉಚಿತ ಬಸ್ ಪ್ರಯಾಣ ಜಾರಿಯಲ್ಲಿದೆ. ಇದೆಲ್ಲ ಬೇಕಿತ್ತ ಗುರು ಅಂತ ಜನ ಪ್ರಶ್ನೆ ಮಾಡೋದು ಶುರುವಾಗಿದೆ. ಸರ್ಕಾರದ ಈ ಆದೇಶಕ್ಕೆ ಮಿಕ್ಸ್ಡ್ ಒಪಿನಿಯನ್ ಇದೆ. ಹೊಸ ವರ್ಷಕ್ಕೆ ಒಳ್ಳೆಯದಾಗಲಿ ಅಂತ ಕಾಲಿಡ್ತಿದ್ದಂಗೆ ಸರ್ಕಾರದಿಂದ ಜನರಿಗೆ ಈ ಬರೆ ಬಿದ್ದ ಹಾಗಾಗಿದೆ. 15% ಬಸ್ ದರಗಳು ಹೆಚ್ಚಾಗಿದೆ. ಒಂದು ಹೇಳಬೇಕು ಅಂದರೆ, ಸಮಾಜದಲ್ಲಿ ನಾವು ಕೇಳ್ತಿರೋದು ಸಮಾನತೆಯೇ ಹೊರತು ಮೇಲೆ ಕೆಳಗೆ ಅಂತ ಅಲ್ಲ. ಒಂದು ಮನೆ ಅಂದಮೇಲೆ ಅಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರು ಇರ್ತಾರೆ. ಹೆಂಗಸರಿಗೆ ಫ್ರೀ ಬಸ್ ಅಂತ ಮಾಡಿದಾಗಲೂ ಮಿಕ್ಸ್ಡ್ ಒಪಿನಿಯನ್ ಇತ್ತು. ಈಗ ದರ ಜಾಸ್ತಿ ಮಾಡಿದ ಮೇಲಂತೂ ಗಂಡು ಮಕ್ಕಳ ಜೊತೆಗೆ ಬಹುತೇಕ ಹೆಣ್ಮಕ್ಳು ಕೂಡ ತಮ್ಮ ಅಸಮಾಧಾನನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿ ಅಲ್ವಾ? ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಡಿಮೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಅಗೇನ್ ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಇದ್ರ ಬಗ್ಗೆ ಸರ್ಕಾರ ಸಮರ್ಥನೆ ಮಾಡಿಕೊಂಡಿದೆ. ಆ್ಯಸ್ ಯೂಶಲ್ ಬಸ್ ನಿಗಮಗಳು ಆರ್ಥಿಕ ಸಂಕಷ್ಟದಲ್ಲಿವೆ. ನಿಗಮಗಳ ನೌಕರರ ಬೇಡಿಕೆನ ಪೂರೈಕೆ ಮಾಡಬೇಕು ಅಂದರೆ ಈ ಹೆಚ್ಚಳ ಅನಿವಾರ್ಯ ಆಗಿದೆ. ಹಾಗೆ ನೋಡಿದ್ರೆ ಸುತ್ತಮುತ್ತಲಿನ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಈಗಲೂ ಬಸ್ ದರ ಕಡಿಮೆ ಇದೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಏನೇ ಆಗಲಿ ಹೊಸ ವರ್ಷಕ್ಕೆ ಹೊಸ ಬಸ್ ದರಗಳು ಜಾರಿಗೆ ಬಂದದ್ದಂತೂ ನಿಜ. ಅದೇನೇ ಇರಲಿ, ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ದೆ ನಮ್ಮ ದೈನಂದಿನ ಕೆಲಸಗಳನ್ನು ನಡೆಸ್ಕೊಂಡು ಹೋಗ್ತಾ ಇರಬೇಕು. ಆದರೆ ಬದಲಾವಣೆ ನಮ್ಮಿಂದ ಸಾಧ್ಯ ಅನ್ನೋ ಸಂದರ್ಭದಲ್ಲಿ ಖಂಡಿತ ನಾವು ಧ್ವನಿ ಎತ್ತಬೇಕು. ಅವಕಾಶಗಳು ಸಿಕ್ಕಾಗ ಬಳಸ್ಕೋಬೇಕು. ಅವಕಾಶಗಳು ಸಿಕ್ಕಿಲ್ಲ ಅಂತ ಯೋಚಿಸೋದು ಬಿಟ್ಟು ಅವಕಾಶಗಳನ್ನ ಹುಡುಕಿ ಬಳಸಬೇಕು. ಫಲಿತಾಂಶ ನಮ್ಮ ಕೈಲಿಲ್ಲದೆ ಇರ್ಬೋದು, ಆದರೆ ಪ್ರಯತ್ನ ಅಂತೂ ನಾವು ಪಡಬೇಕು. ಪ್ರಯತ್ನ ಪಡದೆ ಫಲಿತಾಂಶನ ನಿರೀಕ್ಷೆ ಮಾಡೋದು ತಪ್ಪಾಗತ್ತೆ. ಹಾಗೆಯೇ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಅಷ್ಟೇ ಮುಖ್ಯ ಆಗತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯನ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್. ಬಾಯ್. ಸೈನಿಂಗ್ ಆಫ್ ಮನಸ್ಸು.